ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಒಂದು ಇದೇನಪ್ಪ ಇದು ಎರಡು ಡಬ್ಬ ಕಾಣ್ತಾ ಇದೆ, ಏನಿದೆ ಅಂತ ಆಶ್ಚರ್ಯ ಪಡ್ಬೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಏನು ನಮ್ಮ ಬೆಂಗಳೂರಿನ ಬಂಡಿಕಾಳ ದೇವಸ್ಥಾನದಲ್ಲಿ ಇದನ್ನು ಕೊಡ್ತಾರೆ. ಹಣೆಗೆ ಇಟ್ಕೊಳ್ಳೋದ್ರಿಂದ ಏನೇನು ಲಾಭ ಅಂತ ತಿಳ್ಕೊಳ್ಳೋ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಮಾಡೋದ್ರೆ ಮಾಡಬೇಡ. ಫ್ರಾಕ್ ಜಂಪ್ ಜನವರೆಗೆ ರೀಚ್ ಆಗುತ್ತೆ. ಉತ್ತಮ ಸಲಹೆಗಳನ್ನು ಎಲ್ಲರಿಗೂ ಫಾಲೋ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ. ಈಗೇನು ಹೋಗಲ್ಲ ಅಂತ ರಜಾ ಆಗ್ತದೆ. ಹೇಳಿ ತೋರಿಸಿದ್ ಗಾಯ ಆಗಿದೆ, ಬಿದ್ದತ್ತು ತೋರಿಸಿ, ಕಾಲು ಬಿದ್ದು ಗಾಯ ಇಲ್ಲ, ಒಳಗಡೆ ಪೇನ್ ಆಗಿದೆ ಅಂತ ಹೇಳಿ. ಇಲ್ಲ, ಒಳಗಡೆ ಪೇನ್ ಆಗಿದೆ ಸರ್ ಅಂತ ಹೇಳಿ. ಅಷ್ಟು ದೋಷ ಬಿಟ್ಟು ಈಗೇನು ಅಳ್ಬೇಕ ನೀನು? ಕರಾಟೆ ಹೋಗ್ಬಾರ್ದು, ಅಳ್ಬೇಕು, ಹತ್ತು ಬಿಡ್ಬೇಕು ಅಂತಾರೆ. ಯೂಟ್ಯೂಬ್ ಮುಂದೆ ಕೂತ್ಕೊ, ಅಳು. ತುಂಬ ಲೈವ್ ಆಗಿ ಕತ್ಕೋತಾರೆ. ನಮ್ಮ ಹಿಂದೆ ಇರುವಂತಹ ಶತ್ರುಗಳು ನಮ್ಮ ಎದುರುಗಡೆ ಇರುವಂಥ ಶತ್ರುಗಳು ಕೂಡ ತುಂಬ ನಾವು ಕೆಲಸದಲ್ಲಿರುವಂಥ ಪ್ಲೇಸಲ್ಲಿರ್ಬೋದು. ಸರ್, ಇದು ಒಳಗಡೆ ಬಿದ್ದು ಏಟಾಗಿದೆ. ನೀಸೆ ಅಂತಾರೆ, ಏನಂತಾರೆ ಕಣ್ಣು ದೃಷ್ಟಿ ಹಾಕುವಂತಾರೆ. ನೀಸಿಗೆ ಭಾಳ ಒಳಗಡೆ ಪೇಯ್ನ್ ಆಗಿದೆ. ಸೈಕಲ್ ಬಿದ್ದಿದೆ, ಯಾರು ಮಾಡೋಕ್ಕಾಗಲ್ಲ ಅಂತ ಬಾಯಿ ಬಿಟ್ಟು ನೀನು ಆ್ಯಕ್ಚುಲಿ ಅಳ್ತಾ ಇದ್ರೆ ಎಲ್ಲ ಹಿಂಗೆ ಅಂತಾರೆ. ಸಕ್ಸಸ್ ಏನು ಹೋಗಲ್ವಾ ಹೇಳಲ್ಲ, ಅಪ್ಪ ಕರ್ಕೊಂಡೋಗಿ ಹೇಳಿ. ಆರೋಗ್ಯ ಸಿಗಲ್ಲ, ಅಪ್ಪನ ಹತ್ರ ಕರ್ಕೊಂಡೋಗಿ ಫ್ರಾಕ್ ಜಂಪ್ ಮಾಡಬೇಡಿ, ನನಗೆ ಕಾಲು ನೋವಾಗಿದೆ ಅಂತ ಹೇಳಕ್ಕಾನೆ ಇರುತ್ತೆ ಮನುಷ್ಯನಿಗೆ. ಮನೆ ಕರ್ಕೊಂಡು ಈ ಸಮಸ್ಯೆಗಳಿಂದ ಪರಿಹಾರ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಈ ಕಪ್ಪನ್ನು ಹಚ್ಚೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ತಲೆಗೆ ಸ್ನಾನ ಮಾಡಲ್ವಾ? ಎಷ್ಟು ದಿನ ಆಯ್ತು ತಲೆಗೆ ಸ್ನಾನ ಮಾಡಿ? ಹೋಗ ಹೀಟ್ರ್ ಹಾಕಲ್ಲ, ಹೋಗಿ ಹೀಟ್ರ್ ಹಾಕೋ, ಹೋಗ. ನೀನು ಅನ್ನ ಹಾಕೊಂಡು ಹೋಗೋ, ಗಂಟೆ ಎರಡು ಹೇಳ್ಕೊಬಾರ್ದು. ಇವಾಗ ಯಾವುದೋ ಒಂದು ದೊಡ್ಡ ಅಂಗಡಿನ ಶಾಪ ಮಾಲೆ ಅದು ಓಪನ್ ಮಾಡ್ತಾಯಿದ್ದೀವಿ, ಅದನ್ನು ಫುಲ್ಲು ಒಂದೇ ಸಮ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಅದರಿಂದ ಜನರ ದೃಷ್ಟಿ ಏನಾಗುತ್ತೆ ಅಂದರೆ, ಒಂದು ಅಂಗಡಿನೇ ಓಪನ್ ಮಾಡಿ, ಯಾವುದೊಂದು ಚಿಕ್ಕ ಶಾಪ್ ಓಪನ್ ಮಾಡಿದ್ರಪ್ಪ, ಟೈಲರ್ ಶಾಪ, ಬೂಟಿಕ್ಸ್ ಯಾವುದೋ ಒಂದು ಓಪನ್ ಮಾಡಿ, ಅದನ್ನು ಆ ಕೂಡಲೇ ಹೇಳೋಕ್ಕೆ ಹೋಗಬಾರ್ದು. ಮನೆಯವರು ಅವರಷ್ಟೇ ಬಿಟ್ಟು, ಸ್ವಂತದವರು, ಫ್ಯಾಮಿಲಿ ಬಿಟ್ಟು ಮತ್ತು ಎಲ್ಲರಿಗೂ ಹೇಳೋಕ್ಕೆ ಹೋಗ್ಬಾರ್ದು. ಅದು ಸಕ್ಸಸ್ ಆದ ನಂತರನೇ ಸೆಲೆಬ್ರೇಷನ್ ಮಾಡಬೇಕು. ಸ್ಟಾರ್ಟಿಂಗ್ ಯಾವುದಕ್ಕೂ ಹೇಳೋಕ್ಕೆ ಹೋಗ್ಬಾರ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಿಗೆ ನಾವು ಅಯ್ಯೋ ಏನು ಎಷ್ಟು ದುಡ್ಡು ಮಾಡಿದ್ದಾನೆ ಇವನು, ಎಲ್ಲಿಂದ ತರ್ತಾನೆ, ಇಷ್ಟೊಂದು ಅಂಗಡಿಗಳೆಲ್ಲ ಓಪನ್ ಮಾಡ್ತಾನೆ, ಮನೇಲೂ ಅದು ತೊಗೊಂಡ ಇದು ತೊಗೊಂಡ, ನೋಡಿದವರೇ ಸಾಕು, ಅಕ್ಕಪಕ್ಕ ನೋಡಿದವರೇ ಸಾಕು ಇದನ್ನೆಲ್ಲ ಹೇಳಲಿಕ್ಕೆ. ಮತ್ತೇನು ಯಾರೂ ಬೇಕಾಗಿಲ್ಲ. ಎಲ್ಲರೂ ಕಷ್ಟಪಟ್ಟೆ ದುಡಿಯೋದು. ಆದರೆ ಕೆಲ ಜನಗಳಿಗೆ ಇದು ಅರ್ಥ ಆಗೋಲ್ಲ. ಕಷ್ಟಪಟ್ಟಿಲ್ಲ ಅಂದರೆ ಯಾವ ದುಡ್ಡು ಬರೋದಿಲ್ಲ, ಯಾವುದನ್ನು ನಾವು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಗಲು ರಾತ್ರಿ ದುಡಿದ್ರೆ ಮಾತ್ರ, ಒಳ್ಳೆಯ ರೀತಿಯಲ್ಲಿ ದುಡಿದ್ರೆ ಮಾತ್ರನೇ ಸಕ್ಸಸ್ ಅನ್ನೋದು ನಮಗೆ ಕೈಯಲ್ಲಿರುತ್ತೆ. ಅದನ್ನು ಹೇಳ್ಬೋದು. ಈ ಜನದೃಷ್ಟಿಯನ್ನು ಬಿದ್ದುಬಿಟ್ರೆ ಯಾರ ದೃಷ್ಟಿ ಬೇಕಾದ್ರೆ ಹರಿಬೋದು. ಈ ಕಣ್ಣು ದೃಷ್ಟಿಗೆ ಮರನೇ ಸುಟ್ಟೋಗುತ್ತಂತೆ, ಅಷ್ಟರ ಮಟ್ಟಿಗೆ ಕೆಡುಕಿದೆ. ಆದ್ದರಿಂದ ನಾನೇನು ಹೇಳೋದಂದರೆ, ಈ ಕಣ್ಣು ದೃಷ್ಟಿ ಏನು ತಡೆಯೋಕ್ಕೆ ಏನು ಬೇಕು ಅಂದರೆ, ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇರೋರಿಗೆ ಹೇಳೋದಂದರೆ, ಈ ಕಪ್ಪು ಅದನ್ನು ಹಣೆ ಮೇಲೆ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ನಾವು ಕೆಲಸಕ್ಕೆ ಹೋಗೋವಾಗಲಾಗಲಿ ಅಥವಾ ಹೊರಗಡೆ ಹೋಗುವಾಗಲಿ, ಸ್ಕೂಲ್ಗೆ ಹೋಗುವಾಗಲಿ, ಮಕ್ಕಳಿಗೆ ದೃಷ್ಟಿಗಳು ದೋಷಗಳು ಜಾಸ್ತಿ ಇರುತ್ತೆ. ಅದರಿಂದ ಈ ತಿಲಕವನ್ನು ಹಚ್ಕೊಂಡು ಹೋಗಬೇಕು. ಈ ತಿಲಕ ಈ ಕಪ್ಪು ತಿಲಕ ಕಪ್ಪು ಏನು ಸಿಗುತ್ತೋ ಅದು ನಮ್ಮ ಬೆಂಗಳೂರಿನ ಬಂಡಿಕಾಳಮ್ಮ ದೇವಸ್ಥಾನದಲ್ಲಿ ಸಿಗುತ್ತೆ. ಇದು ಒಂಥರ ಪವಾಡ ಅನ್ಬೋದು. ಇದನ್ನು ಹಚ್ಚೋದ್ರಿಂದ ದೃಷ್ಟಿದೋಷ ತುಂಬ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ನನಗೆ ಆದಂಥ ಇದು ಅನುಭವ. ನಾವು ಯೂಸ್ ಮಾಡ್ತಾ ತುಂಬ ಟೈಮ್ ಆಯಿತು. ಹೊರಗಡೆ ದೃಷ್ಟಿ ಜಾಸ್ತಿ ನಮಗೆ. ಎಲ್ಲ ಟೈಮಲ್ಲೂ ಹೊರಗಡೆ ಹೋಗಿ ಬಂದರೆ ಸಾಕು ತಲೆನೋವು. ಅಕ್ಕಪಕ್ಕದವ್ರು ಇರ್ಬೋದು, ಹೊರಗಡೆಯವರು ಇರ್ಬೋದು, ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಬರ್ತೀವಿ, ಅಲ್ಲಿ ಜನಗಳ ಜೊತೆ ಮಾತಾಡಿರ್ಬೋದು, ಏನೋ ಒಂದು ಒಳ್ಳೆ ಕೆಲಸಕ್ಕೆ ಸೇರಿದ್ವಿ, ಒಂದು ವಸ್ತುಗಳನ್ನ ತೊಗೊಂಡು ಅಲ್ಲಿಗೊಂದು ಏನಾರು ಒಂದು ಅದರಲ್ಲಿ ಮನೆಗೆ ಯಾರು ಬಂದು ಹೋಗೋದ್ರಿಂದ ಜಗಳಗಳು, ಕಿರಿಕಿರಿ, ಈ ಥರ ಎಲ್ಲ ಮನಸ್ಸಿಗೆ ನೆಮ್ಮದಿ ಇರೋ ಥರ ಆಗುತ್ತೆ. ಇದನ್ನು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅವೆಲ್ಲ ಕ್ರಮೇಣ ಕಡಿಮೆ. ನಾವು ಹೊರಗಡೆ ಹೋಗುವಾಗ ಇದನ್ನು ಇದು ನಮ್ಮ ಬಂಡಿಕಾಳಮ್ಮ ದೇವಸ್ಥಾನ ಅಷ್ಟೇ. ಏನು ಡಬ್ಬ ಇದೆ, ಒಂದು ಡಬ್ಬ ಒಂದು 6-7 ತಿಂಗಳು ಬರುತ್ತೆ.
ಬಂಡಿ ಸಿಗುತ್ತೆ. ಯಾರ್ಯಾರು ಬಂಡಿ ಕಾಣಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರ ಅವರೆಲ್ಲ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಮಾಡಬೇಡ ಫ್ರಾಕ್ ಜಂಪ್ ಆದಷ್ಟು ಆರಾಮ ಒಳ್ಳೆಯದಾಗಿದೆ ಕಡಿಮೆ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಈಗೇನು ಹೋಗಲ್ಲ ಅಂತ ರಜಾ ಹಾಕ್ತದಿ ಹೇಳಿ ತೋರಿಸಿದ್ ಗಾಯ ಆಗಿದೆ ಬಿದ್ದತ್ತು ತೋರಿಸಿ ಕಾಲು ಬಿದ್ದು ಗಾಯ ಇಲ್ಲ ಒಳಗಡೆ ಪೇನ್ ಆಗಿದೆ ಅಂತ ಹೇಳಿ ಇಲ್ಲ ಒಳಗಡೆ ಪೇನ್ ಆಗಿದೆ ಸರ್ ಅಂತ ಹೇಳಿ ಬಾಟಲ್ನ ತಗೊಂಡು ಹೊರಗೆ ಡ್ಯೂಟಿಗೆ ಹೋಗುವಾಗ ಈಗೇನು ಅಳ್ಬೇಕಾ ನೀನು ಹೊರಗಡೆ ಹೋಗುವಾಗ ಕರಾಟೆಗೆ ಹೋಗ್ಬಾರ್ದು ಅಳ್ಬೇಕು ಹತ್ತು ಬಿಡ್ಬಾರ್ದು ಗಂಡಸರು ಯೂಟ್ಯೂಬ್ ಮುಂದೆ ಕುತ್ಕೊ ಅಳ್ಳು ಲೈವ್ ಆಗಿ ಕತ್ಕೋತದೆ ತುಂಬ ಸೆಲೆಬ್ರಿಟಿಗಳು ಎಲ್ಲರಿಗೂ ನಿಮ್ಗೆ ಗೊತ್ತಿರ್ಬೋದು ಬೆಂಡೆಕಾಳು ಸರ್ ಇದು ಒಳಗಡೆ ಬಿದ್ದು ನೀಸೆ ಅಂತಾರೆ ಏನಂತಾರೆ ಅದ್ರ ಬಗ್ಗೆ ಹೇಳಬೇಕು ನೀಸಿಗೆ ಭಾಳ ಒಳಗಡೆ ಪೇಯ್ನ್ ಆಗಿದೆ ಸೈಕಲ್ ಬಿದ್ದಿದೆ ಮಾಡೋಕ್ಕಾಗಲ್ಲ ಅಂತ ಬಾಯಿ ಬಿಟ್ಟು ಮತ್ತೆ ನೀನು ಆ್ಯಕ್ಚುಲಿ ಅಳ್ತಾ ಇದ್ರೆ ಎಲ್ಲ ಹಿಂಗೆ ಅಂತಾರೆ ಈಗೇನು ಹೋಗಲ್ವಾ ಹೇಳಲ್ಲ ಅಪ್ಪ ಕರ್ಕೊಂಡು ಹೋಗಿ ಹೇಳ್ಸಿರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಅಪ್ಪನ ಹತ್ರ ಕರ್ಕೊಂಡು ಹೋಗಿ ಫ್ರಾಕ್ ಜಂಪ್ ಮಾಡಬೇಡಿ ನನಗೆ ಕಾಲು ನೋವಾಗಿದೆ ಅಂತ ಹೇಳಕ್ಕೆ ಯಾಕೆ ಮಾಡಿ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯದಾಗುತ್ತೆ ಎಲ್ಲರಿಗೂ ಈ ಕಣ್ಣು ದೃಷ್ಟಿ ನಿವಾರಣೆಗೋಸ್ಕರ ಇದು ನಮ್ಮನ್ನು ನೋಡಿದ ಕೂಡಲೇ ಅವ್ರಿಗೆ ಏನು ಕಾಣುತ್ತೆ ಅಂದರೆ ಮುಖ ನೋಡಿದ ಕೂಡಲೇ ಫಸ್ಟ್ ಕಾಣೋದೇ ಕಪ್ಪು ದೃಷ್ಟಿ ತಲೆಗೆ ಸ್ನಾನ ಮಾಡಲ್ವಾ ಎಷ್ಟು ದಿನ ಆಯ್ತು ತಲೆಗೆ ಸ್ನಾನ ಮಾಡಿ ಹೋಗಲ್ಲ ಹೀಟ್ರ್ ಹಾಕಲ್ಲ ಹೋಗಿ ಹೀಟ್ರ್ ಹಾಕೋ ಹೋಗು ನೀನು ಅನ್ನ ಹಾಕೊಂಡು ತಿನ್ನ ಹೋಗು ಗಂಟೆ 2 ಆಯ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು